ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಬರ್ತೀನಿ. ಓಕೆ. ಗಿರಿ ಏನು ಹೇಳ್ತಿದ್ದ? ಏನಾದರೂ ಡೌಟ್ಸ್ ಬಂದ್ರೆ ಕೇಳು ಅಂತಿದ್ರು. ಅಷ್ಟೇನಾ? ಅಷ್ಟೇ. ಏನೋ ಬಿಲ್ಡಪ್ ಕೊಡ್ತಿರೋ ಹಾಗೆ, ತನ್ನ ಬಗ್ಗೆ ದೊಡ್ಡದಾಗಿ ಹೇಳ್ತಿರೋ ಹಾಗೆ ಅನ್ನಿಸ್ತು. ನಾನು ನಿಮ್ಮ ಹೆಂಡತಿ ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ನಾರ್ಮಲ್ ಎಂಪ್ಲಾಯಿ ಹಾಗೆ ಬಿಹೇವ್ ಮಾಡ್ತಾ ಸ್ವಲ್ಪ ತನ್ನನ್ನು ತಾನು ಹೊಗಳ್ತಾ ಇದ್ದಾನೆ. ಜಾಬ್ ಪ್ಲೇಸಲ್ಲಿ ಕೆಲವರನ್ನ ಇಂಪ್ರೆಸ್ ಮಾಡಬೇಕು ಅಂತ ನೋಡ್ತಾರಲ್ಲ, ಅಂತ ಪ್ರಯತ್ನ. ಅವನನ್ನು ಆಮೇಲೆ ನೋಡ್ಕೋತೀನಿ. ಏನ್ ಮಾಡ್ತೀರಾ? ಮೊದಲನೇ ದಿನಾನೇ ಇಂಥ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆದ್ರೆ ಒಳ್ಳೇದಲ್ಲ ರೀ. ಐ ಕ್ಯಾನ್ ಹ್ಯಾಂಡಲ್ ಇಟ್. ಬಿಟ್ಬಿಡಿ. ಅದಲ್ಲ ಅವನೇ. ಇಲ್ಲಿ ನೋಡಿ, ನಾನು ಆಫೀಸಲ್ಲಿ ಜಾಸ್ತಿ ದಿನ ಕೆಲಸ ಮಾಡಬೇಕು. ಹಾಗೇನೆ ಬಾಸ್ ಹತ್ರ ಅಡ್ವಾನ್ಸ್ ತಗೊಂಡು ನಿಮ್ಮ ಅಣ್ಣಂಗೆ ಬಾಕಿ ಇರೋ 10,000 ಕೊಡಬೇಕು. ನಂಗೆ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇದೆ. ದಯವಿಟ್ಟು ಅವಸರ ಪಡಬೇಡಿ. ಬೇಜಾರ ಹತ್ತಿನ ನಾನೇ ಹೇಳ್ತೀನಿ, ಸರಿನಾ? ಯಾರಾದರೂ ನಮ್ಮನ್ನು ಗಮನಿಸಿದ್ರೆ ಚೆನ್ನಾಗಿರಲ್ಲ. ನೀವು ಹೋಗಿ. ಬೇಗ ಹೇಳಿ, ಮತ್ತೆ ನಿಮ್ಮ ಅಮ್ಮವ್ರು ಬಂದ್ಬಿಡ್ತಾರೆ. ಅರ್ಜೆಂಟಾಗಿ ನಮ್ಮ ಟೀಮ್ಗೆ ಈ ವಿಷಯನ ಹೇಳಬೇಕು. ಬಾಬಾ ಬಾಮೈದಾ, ಲಾವಣ್ಯ, ಬಾಮೈದಾ, ಲಾವಣ್ಯ, ಬೇಗ ಬನ್ನಿ. ಲಾವಣ್ಯ, ಬರ್ತಿದೀವಿ ಬಾವಾ. ಎಲ್ಲಿದ್ದೀರಾ? ಬನ್ನಿ ಬನ್ನಿ. ಲಾವಣ್ಯ, ಬೇಗ ಬನ್ನಿ. ಯಾರಾದ್ರೂ ಹೋಗ್ಬಿಟ್ರಾ ಬಾವಾ? ಈ ಕಣ್ಣಿಂದ ನೋಡ್ಬಾರದನ್ನೆಲ್ಲ ನೋಡ್ತಿದ್ದೀನಿ. ತಲೆಗೆ ಲೋಡ್ ಜಾಸ್ತಿ ಆಗಿ ನಾನೇ ಹೋಗೋ ತರ ಆಗಿದ್ದೀನಿ. ವಿಷಯ ಏನು? ಒಂದ್ ಹೆಂಗ್ಸು ಅಪ್ಪ ಅಮ್ಮನ್ನ ರೋಡ್ ಮೇಲೆ ಬೈದ್ಲು ಅಂತ ಹೇಳಿ ಅವಳನ್ನ ಒಂದ್ಸಲ ನೀನು ದೇವಸ್ಥಾನದಲ್ಲಿ ತೋರಿಸಿದ್ದೆ, ನೆನ್ಪಿದ್ಯಾ? ಅತ್ತೆ ಮಾವನ ರೋಡ್ ಮೇಲೆ ನಿಲ್ಸಿ ಮಾತಾಡಿದ್ಲಲ್ಲ, ಆ ಹೆಂಗ್ಸು ದೇವಸ್ಥಾನಕ್ಕೆ ಬಂದಿದ್ದಾಳೆ. ಹಾ ನೆನ್ಪಿದೆ. ಇವತ್ತು ಅಪ್ಪ ಅಮ್ಮ ಆ ಮನೆಯಿಂದ ಅವಳ ಜೊತೆ ಮಾತಾಡ್ಕೊಂಡು ಹೊರಗಡೆ ಬರೋದನ್ನ ನಾನ್ ನನ್ನ ಕಣ್ಣಾರೆ ನೋಡ್ದೆ. ಬರ್ತೀವಮ್ಮ. ನಿನ್ನ ಮದುವೆ ಮಾಡ್ಕೋಬೇಕು ಅಂತ ದೇವಸ್ಥಾನದಲ್ಲಿ ಅತ್ತೆ ಹೇಳಿದ್ರು. ಆ ವಿಷಯ ನೆನ್ಪಿದ್ಯಾ ಬಾಮೈದಾ? ಅವಳು ಯಾರೂ ಅಲ್ಲ, ನನ್ನ ದೊಡ್ಡ ಮಗನ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ಲು. ಅಂತ ಹುಡುಗಿ ಮನೆಗೆ ಹೋಗ್ಬೇಕಾಗಿರೋ ಅಗತ್ಯ ಏನ್ ಬಂದಿದೆ? ನೋಟ್ ದ ಪಾಯಿಂಟ್. ದೇಶ ಪೂರ್ತಿ ತಿಳಿದಿರೋ ರಹಸ್ಯಗಳು ನಮ್ಮನೇಲೆ ಇದ್ದಾಗಿದೆ. ಏನು ಕಾರಣ ಇಲ್ದೆ ಭೇಟಿ ಮಾಡಲ್ಲ. ಅಂತ್ಯ ಇಲ್ದಿರೋ ರಹಸ್ಯಗಳ ಹಾಗೆ ಒಂದನ್ನ ಮೀರಿ ಒಂದು ತಯಾರಾಗ್ತಿದೆ. ಶ್ರೀಕರ್ ಮಾವನ್ ಜೊತೆ ನನ್ ಮದ್ವೆ ಮಾತ್ರ ನಡೀತಾ ಇಲ್ಲ. ಒಂದ್ ಸೆಕೆಂಡ್. ಅವನಿ, ನೀನು ಹೋಗು, ನಾನು ಬರ್ತೀನಿ. ಆಯ್ತು ರೀ. ಈ ಸಲ ಮಾತ್ರ ಅಪ್ಪ ಅಮ್ಮನ್ನ ಗಟ್ಟಿಯಾಗಿ ಕೇಳ್ಬೇಕು. ಅವಳಿಗೂ ಅಪ್ಪ ಅಮ್ಮಂಗೂ ಇರೋ ಸಂಬಂಧ ಏನು ಅಂತ ಕೇಳಿ ತಿಳ್ಕೋಬೇಕು. ಆನ್ ದ ಸ್ಪಾಟ್ ಕೇಳಿ ದೊಡ್ಡ ಗಲಾಟೆ ಮಾಡೋದ್ ಬಿಟ್ಟು ಇವಾಗ ಎಷ್ಟು ಅನ್ಕೊಂಡ್ರೂ ಪ್ರಯೋಜನ ಇಲ್ಲ.
ಲಾಸ್ಟ್ ಟೈಮಲ್ಲಿ ರಿವರ್ಸ್ ಆಗ್ತಾರೆ ಹೊರತು ಯೂಸ್ ಇರೋದಿಲ್ಲ. ನಮ್ ಟಾರ್ಗೆಟ್ ಎಲ್ಲ ಅವನಿ. ನೀವು ಎಲ್ಲಿಂದ ಬರ್ತಿದ್ದೀರಾ? ಯಾರನ್ನ ಮೀಟ್ ಮಾಡಿದ್ದೀರಾ ಅಂತ ಕೇಳೋ ಅಧಿಕಾರ ನಮ್ಗಿಲ್ಲ. ಕೇಳಿದ್ರು ನೀವ್ ಹೇಳಲ್ಲ. ಹೇಳಿದ್ರು ಅದರಲ್ಲಿ ನಿಜ ಎಷ್ಟಿದ್ಯೋ ನಮ್ಗೆ ಗೊತ್ತಿಲ್ಲ. ಹೊರಗಡೆ ವಿಷಯ ನಮಗ್ ಬೇಕಾಗಿಲ್ಲ, ಮನೆ ವಿಷಯ ಮಾತ್ರ ಕೇಳ್ತಿದೀವಿ. ನಮ್ಮೆಲ್ರಿಗೂ ಯಾವ ವಿಷಯ ತುಂಬಾನೇ ನೋವು ಕೊಡ್ತಾ ಇದೆಯೋ ಅದನ್ನೇ ಕೇಳ್ತೀವಿ. ಅದಕ್ಕೆ ಮಾತ್ರ ಉತ್ತರನ ನೀವು ಕೊಡ್ಲೇಬೇಕು ಅಮ್ಮ. ಆ ಉತ್ತರದಲ್ಲಿ ಸತ್ಯ ಇರಬೇಕು. ಏನ್ ಕೇಳ್ಬೇಕು ಅಂತಿದ್ದೀರೋ ಕೇಳಿ. ಅವನಿಗೆ ಆಶೀರ್ವಾದ ಮಾಡಿ ಜಾಬ್ ಕಳ್ಸಿದ್ರಿ. ಅವನಿ ಮೇಲೆ ನೀವಾಗ್ಲಿ ಶ್ರೀಕರ್ ಆಗ್ಲಿ ಒಂದ್ ಮಾತ್ ಕೂಡ ಆಡಕ್ ಬಿಡಲ್ಲ. ಮಾತಲ್ಲ, ನೋಡೋಣ ಕೂಡ ಒಲದಕ್ ಬಿಡ್ತಿಲ್ಲ. ಒಂದ್ ವೇಳೆ ನಮ್ಮನ್ ನೋಡೋದ್ರಲ್ಲಿ ಕೀಳ್ ಭಾವನೆ ಇದ್ರೂ ಇರಬಹುದು, ಆದ್ರೆ ಅವನಿ ವಿಷಯದಲ್ಲಿ ಮಾತ್ರ ನೀವು ಸ್ವಲ್ಪನೂ ಕೂಡ ಕಡಿಮೆ ಮಾಡೋದಿಲ್ಲ. ನೀವು ನೋಡೋ ದೃಷ್ಟಿಯಲ್ಲಿ ಲೋಪ ಇದೆ. ಇಂಥ ಮಾತುಗಳಿಂದ ನಮ್ ಬಾಯಿನ ಮುಚ್ಚಿಸ್ಬೇಡ ಅಮ್ಮಮ್ಮ. ದಯವಿಟ್ಟು ನಾವ್ ಕೇಳೋದಕ್ಕೆ ಸರಿಯಾಗಿ ಉತ್ತರ ಕೊಡಿ. ಅವನಿ ವಿಷಯನ ಹೇಳ್ಬಿಡಿ. ಸೊಸೆ ಮಾಡ್ಕೊಳ್ಳೋ ಉದ್ದೇಶ ಏನಾದ್ರೂ ಇದೆಯಾ? ಸ್ವಾತಿ ನಕ್ಷತ್ರ, ತುಲಾ ರಾಶಿ, ವೈಶಾಖ ಮಾಸ, ಗುರುವಾರ ಹುಟ್ಟಿದಾಳೆ. ಈ ಮನೆಗೆ ಚಿಕ್ಕ ಸೊಸೆ ಆಗ್ಬೇಕು ಅಂದ್ರೆ ಅದಕ್ಕೆ ಕೆಲವು ಅರ್ಹತೆ ಇರಬೇಕು ಅಂತ ಎಷ್ಟೋ ವರ್ಷಗಳಿಂದ ನೀವು ಅನ್ಕೋತಿದ್ದೀರಾ. ಆ ವಿಷಯದಲ್ಲಿ ನೀವು ಗೆರೆ ಹಾಕೊಂಡು ಕೂತಿದ್ದೀರಾ. ಈಗ ಗೆರೆನ ಅಳಿಸ್ಬೇಕು ಅಂತ ಏನಾದ್ರೂ ಡಿಸೈಡ್ ಆಗಿದ್ದೀರಾ? ಅದೇ ಏನಾದ್ರೂ ನಡೆದ್ರೆ ಶ್ರೀಕರ್ ಹೆಂಡತಿ ಸ್ಥಾನಕ್ಕೆ ಬರೋದು ನಮ್ಮ ಮಗಳೇ ಅತ್ತೆಯವರೇ. ಅದರಲ್ಲಿ ಅನುಮಾನ ಏನಿದೆ? ತಕ್ಷಣ ಉತ್ತರ ಹೇಳೋ ನೀವು. ಅವರಷ್ಟೆಲ್ಲ ಕೇಳ್ತಾ ಇದ್ರು, ಯಾಕೆ ಮೌನವಾಗಿದ್ದೀರಾ? ಅವನಿನ ಸೊಸೆ ಮಾಡ್ಕೊಳ್ಳೋ ಉದ್ದೇಶ ಇದೆ ಅಂತಾನೆ ಹೇಳಿ ಅತ್ತೆ. ಅವನಿ ನಿಮ್ಗೆ ಸಿಹಿಯಾಗಿದ್ದಾಳೋ ಏನೋ, ಆದ್ರೆ ನಮಗ್ ಮಾತ್ರ ತುಂಬಾ ಕಹಿಯಾಗಿದ್ದಾಳೆ. ನಿಮ್ಮ ಪ್ರಶ್ನೆಗಳಿಗೆ ಸಮಾಧಾನ 2 ದಿನಗಳಲ್ಲಿ ಸಿಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ ಎಲ್ರು. ನಾವು ದೊಡ್ಡವರು. ನಾವು ತಗೊಳ್ಳೋ ನಿರ್ಧಾರಗಳ ಹಿಂದೆ ದೊಡ್ಡ ದೊಡ್ಡ ಆಲೋಚನೆಗಳಿರುತ್ತೆ. ನಿಮ್ ಹಾಗೆ ಅವಸರಪಟ್ಟು ಆರೋಪಿಸಲ್ಲ, ಪ್ರಶ್ನೆ ಮಾಡಲ್ಲ. ಇಲ್ಲ ಅಪ್ಪ, ಈ ಕ್ಷಣ ನೀವು ಅವನಿ ವಿಷಯನ ಹೇಳಲೇಬೇಕು. ಅವನಿ ಏನಾದ್ರೂ ಈ ಮನೆ ಸೊಸೆ ಆಗ್ತಿದ್ದಾಳ? ಅವನಿಗೆ ಈ ಮನೆ ಚಿಕ್ಕ ಸೊಸೆ ಆಗೋ ಅರ್ಹತೆ ಇದೆಯಾ? ಅವನಿನ ಚಿಕ್ಕ ಬಾಮ ಇದನ್ನು ಕೊಟ್ಟು ಮದುವೆ ಮಾಡ್ತಿದ್ದೀರಾ? ಹೇಳಿ ಹೇಳು ಅಮ್ಮಮ್ಮ. ಹೇಳಿ ಅತ್ತೆ. ಅವನಿ ನಮ್ಮ ಮನೆ ಸೊಸೆಯಾಗಿ ಬರೋದಿಲ್ಲ. ಅವನಿನ ಚಿಕ್ಕ ಸೊಸೆ ಮಾಡ್ಕೊಳ್ಳೋ ಆಲೋಚನೆ ನಮಗಿಲ್ಲ. ಅವನಿನ ನನ್ನ ಚಿಕ್ಕ ಮಗನಿಗೆ ಕೊಟ್ಟು ಮದ್ವೆ ಮಾಡೋದು ವಾಸ್ತವದಲ್ಲಿ ಅಲ್ಲ, ಕನಸಲ್ಲಿ ಕೂಡ ನಡೆಯೋದಿಲ್ಲ. ಅವನಿಗೆ ನಮ್ಮ ಸೊಸೆ ಆಗೋ ಅರ್ಹತೆ ಇಲ್ಲ. ಅವಳು ನಮ್ಮ ಮನೆಗೆ ಒಬ್ಬ ಅತಿಥಿಯಾಗಿ ಬಂದಿದ್ದಾಳೆ. ನಮ್ಮ ಮನೆಯಿಂದ ಹೊರಟೋಗೋವರೆಗೂ ಅತಿಥಿಯಾಗೇ ಇರ್ತಾಳೆ.
ಮತ್ತೆ ಸೊಸೆ ಆದ್ರೆ ಆಗ್ತಾಳೇನೋ ಅಂತ ಇದಕ್ಕೂ ಮುಂಚೆ ಹೇಳಿದ್ರಿ. ಆಗ್ತಾಳೇನೋ ಅಂತ ಅಂದೆ, ಆಗ್ತಾಳೆ ಅಂತ ಕನ್ಫರ್ಮ್ ಮಾಡ್ಲಿಲ್ವಲ್ಲ. ಆದ್ರೂ ಅನ್ಕೊಂಡಿದ್ದೆಲ್ಲ ನಡೆಯುತ್ತಾ? ಅವನಿ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ಒಂದು ನಿರ್ಧಾರ ತಗೊಂಡಿದ್ರೆ ಅವನಿನೇ ಕೇಳ್ತಿದ್ವಲ್ಲ. ಹಾಗಾದ್ರೆ ಈ ವಿಷಯದಲ್ಲಿ ನೀವು ಮತ್ತೆ ಮಾತು ಬದಲಾಯಿಸಲ್ಲ ಅಲ್ವಾ? ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಬದಲಾಯಿಸೋದಿಲ್ಲ. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು ತಾನೆ? ಸಿಕ್ತಪ್ಪ. ಅಮ್ಮಯ್ಯ, ಇವಾಗ ನನಗೆ ಸಮಾಧಾನ ಆಯ್ತು. ಇಲ್ಲ ಅಂದ್ರೆ ಯಾವಾಗ್ಲೂ ಅವನೇ ಆಲೋಚನೆನೇ ಇರ್ತಿತ್ತು. ದೊಡ್ಡ ಡೌಟ್ ಕ್ಲಿಯರ್ ಮಾಡ್ಬಿಟ್ಟೆ ತಂಗಿಯಮ್ಮ. ಎದೆ ಮೇಲೆ ಬಂಡೆ ಹಾಗೆ ದೊಡ್ಡ ಭಾರ ಇತ್ತು, ಇವಾಗ ಅದು ಹೋಯ್ತು. ಯಾವತ್ತೇ ಆದ್ರೂ ಈ ಮನೆ ಯಜಮಾನಿ ನೀನೇ ಲಾವಣ್ಯ. ಎಲ್ರೂ ಸೆಲೆಬ್ರೇಟ್ ಮಾಡೋಣ ಬನ್ನಿ. ಬನ್ನಿ ನಡಿ. ಎಲ್ಲ ಸರಿ ಹೊಂದಿದ್ರೆ ಅವನಿ ನನ್ ಸೊಸೆ ಆಗ್ಬಹುದೇನೋ. ಏನ್ರಿ, ಇಲ್ಲಿ ಬನ್ನಿ. ಐ ವಿಲ್ ಕಾಲ್ ಯು ಬ್ಯಾಕ್. ಏನಾಯ್ತವನಿ? ಬನ್ನಿ ಹೇಳ್ತೀನಿ. ಏನಾಯ್ತವನಿ? ನಿನ್ನನ್ನೇ ಕೇಳ್ತಿರೋದು. ಅವನಿಗೆ ಹೇಳು. ಈ ಕಡೆ ಬನ್ನಿ. ಏನಾಯ್ತವನಿ? ಹೃದಯನೇ ನಿಂತು ಹೋದಾಗ ಆಯ್ತು. ಅತ್ತೆಯವ್ರ ಬಾಯಿಂದ ಕೇಳಬಾರ್ದು ಮಾತನ್ನೇ ಕೇಳಿಸ್ಕೊಂಡೆ. ಅವನಿ ನಮ್ಮ ಮನೆ ಸೊಸೆಯಾಗಿ ಬರೋದಿಲ್ಲ. ಅವನಿನ ಚಿಕ್ಕ ಸೊಸೆ ಮಾಡ್ಕೊಳ್ಳೋ ಆಲೋಚನೆ ನಮಗಿಲ್ಲ. ಅತ್ತೆಯವ್ರಿಗೆ ನನ್ನ ಸೊಸೆಯಾಗಿ ಮಾಡ್ಕೊಳ್ಳೋ ಉದ್ದೇಶ ಇದೆ ಅಂತ ಅವತ್ತು ನೀವು ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಹೇಳಿದ್ರಿ. ಸಂತೋಷ ಪಟ್ಟೆ. ನನ್ನ ಕಣ್ಮುಂದೆನೆ ಒಂದ್ಸಲ ಲಾವಣ್ಯ ಅವ್ರ ಹತ್ರ ಅವನಿಗೆ ಸೊಸೆಯಾಗೋ ಅವಕಾಶ ಇದೆ ಅಂತ ಹೇಳಿದ್ರು. ಅವತ್ತು ಕುಣಿದ್ ಕುಪ್ಪಳಿಸೋ ಅಷ್ಟು ಆನಂದ ಸಿಕ್ತು. ನನ್ ಮೇಲೆ ಅಷ್ಟು ಒಳ್ಳೆ ಅಭಿಪ್ರಾಯ ಇದ್ರು ಅತ್ತೆಯವರಲ್ಲಿ ಒಂದೇ ಸಲಕ್ಕೆ ಇಷ್ಟು ಬದಲಾವಣೆ ಯಾಕೆ ಬಂತು? ಅವತ್ತಿದ್ದ ಇಷ್ಟ ಇವತ್ತೇನಾಯ್ತು? ಅವತ್ತಿದ್ದ ಪ್ರೀತಿ ಇವತ್ತು ಎಲ್ಲಿಗೆ ಹೋಯ್ತು? ಅವತ್ತು ಸೊಸೆ ಸ್ಥಾನದ ಬಗ್ಗೆ ಮಾತಾಡಿ ಇವತ್ತು ಅತಿಥಿ ಸ್ಥಾನಕ್ಕೆ ಯಾಕೆ ಸೀಮಿತ ಮಾಡಿದ್ರು? ನಂಗ್ ಗೊತ್ತಿಲ್ದೇನೆ ನಾನೇನಾದ್ರೂ ಅವ್ರ ಮನ್ಸಿಗೆ ನೋವು ಮಾಡಿದ್ನ? ಯಾಕಂತ ನಿರ್ಧಾರ ತಗೊಂಡ್ರು? ಅವನಿ ಜಾತಕದ ವಿಷಯ. ಸಾರಿ ಕಣೋ, ಹೇಳ್ಬಿಟ್ಟೆ. ನನ್ ಜೀವನ ಏನಾಗತ್ತೆ? ಯಾವ ತರ ಆಘಾತ ನನಗಾಗತ್ತೆ? ಅವನಿ ಪ್ಲೀಸ್, ನೀನೇನು ಭಯ ಪಡ್ಬೇಡ. ಅಮ್ಮ ಅವ್ರ ಹತ್ರ ಹೇಳಿದ್ರು ಹೊರತು ನಿನ್ನ ಹತ್ರ ಹೇಳಲಿಲ್ಲ ಅಲ್ವಾ? ಅಂದಿರೋ ಮಾತ್ ಮುಖ್ಯನೇ ಹೊರತು ಯಾರ ಹತ್ರ ಅಂದ್ರು ಅನ್ನೋದು ಮುಖ್ಯ ಅಲ್ಲ ಅಲ್ವಾ?
ಆಗಿರ್ಬೋದು, ಬಟ್ ನಾನು ನೀವಿನ್ ನಂಗೇನು ಹೇಳ್ಬೇಡಿ. ನೀವು ನಿಜ ಹೇಳೋ ಸಮಯ ಬಂದಾಗಿದೆ. ಹೋಗಿ ಹೇಳ್ಬಿಡಿ. ಹೇಳ್ಬಿಡ್ರಿ. ಅದಲ್ಲ ಅಮ್ಮನಿ. ಇನ್ನೂ ತಡಿ ಅಂತೀರಾ? ಇನ್ನೂ ತಾಳ್ಮೆ ತಗೋ ಅಂತೀರಾ? ತಾಳಿ ಹೊರಗ್ ಬೀಳೋ ಸಂದರ್ಭಗಳು 100 ಸಲ ಬಂದಿದೆ. ತಾಳಿ ಹೊರಗ್ ಕಾಣಿಸ್ಬಾರ್ದು ಅಂತ ನೀವ್ ಹೇಳಿರೋ ಒಂದ್ ಮಾತನ್ ಗೌರವಿಸಿ ನನ್ ಗಂಡ ಕಟ್ಟಿರೋ ಈ ತಾಳಿನ ಕಳ್ಳಿ ತರ ಬಚ್ಚಿಟ್ಕೊಳ್ತಾ ಇದ್ದೀನಿ. ಜೀವನ ಪೂರ್ತಿ ತಾಳಿ ಹೊರಗ್ ಕಾಣಿಸ್ತಾ ಇರೋ ಹಾಗೆ ಗಂಡ ಇಲ್ದೇ ಇರೋಳ್ ತರ ಬದುಕು ಅಂತೀರಾ? ಹಾಗಂತ ನಾನ್ ಹೇಳಿಲ್ವಲ್ಲ ಅವನಿ. ಹೋಗ್ಲಿ, ನಾನ್ ಯಾಕೆ ಬೇಡ ಅನ್ಕೊಂತಿದ್ದೀರಾ ಅಂತ ಅತ್ತೇನ್ ಕೇಳು ಅಂತೀರಾ? ಹಾಗೆ ಹೇಗ್ ಕೇಳ್ತೀಯ? ಏನ್ರಿ, ನನ್ ಸಮಸ್ಯೆಗೆ ಏನೋ ಒಂದ್ ಪರಿಹಾರ ಇರ್ಬೇಕು ಅಲ್ವಾ? ಹೋಗ್ಲಿ, ನನ್ನ ಒಪ್ಕೊಳ್ಳೋದಕ್ಕೋಸ್ಕರ ನಾನ್ ಈ ಕುಟುಂಬಕ್ಕೆ ಇನ್ನೇನಾದ್ರೂ ತ್ಯಾಗ ಮಾಡ್ಬೇಕಾ? ಅದಕ್ಕೂ ನಾನ್ ಸಿದ್ಧಾನೆ. ಹೇಳ್ರಿ. ಇಲ್ಲಿವರೆಗೂ ನೀನ್ ಮಾಡಿರೋದೇ ಸಾಕು. ಒಳ್ಳೇದ್ ನಡೆಯುತ್ತೆ ಅಂತಾನೆ ಆಸೆ ಪಟ್ಟು ಬದುಕೋದ್ ಬೇರೆ, ಅದು ನಡೆಯೋದಿಲ್ಲ ಅಂತ ಗೊತ್ತಾದಾಗ ಆಸೆ ಪಡೋದೇ ಬೇರೆ. ಇಂಥ ಪರಿಸ್ಥಿತಿನಲ್ಲಿ ನನ್ ಜೀವನ ಏನು ಅಂತ ನಾನ್ ಯೋಚನೆ ಮಾಡ್ಬೇಕಲ್ವಾ ರೀ? ಅವನಿ, ಕೂಲ್ ಕೂಲ್. ನಾನು ಹೇಳೋದ್ನ ಕೇಳು. ನಿನ್ನ ಮದ್ವೆ ಮಾಡ್ಕೊಂಡ್ಮೇಲೆ ಗೆಸ್ಟ್ ಹೌಸಿಗೆ ಕರ್ಕೊಂಡ್ ಬಂದಾಗ ಹೇಗಾದ್ರೂ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡೆ. ಅಮ್ಮ ಅವರೇ ಅನುಮತಿ ಕೊಟ್ರು. ದೇವ್ರ ಮನೆಗೆ ಕಾಲಿಡೋ ಅರ್ಹತೆ ಇಲ್ಲ ಅಂತ ಹೇಳಿದ್ರು. ಅಮ್ಮನವ್ರನ್ನ ಕಾಪಾಡಿದ್ಮೇಲೆ ಸೊಸೆ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಬಂದ್ರು. ಇಂತಹ ಹುಡುಗಿ ನಮ್ಮ ಮನೆ ಸೊಸೆ ಆಗ್ಬೇಕು ಅಂತ ಅಮ್ಮನ ಹತ್ರ ಅನ್ಸ್ಕೊಳ್ಳೋದು ಚಿಕ್ಕ ವಿಷಯ ಅಂತ ಅನ್ಕೋತಿದೀಯಾ? ಅವ್ರ ಮುಂದೆ ಅಮ್ಮ ಹಾಗೆ ಮಾತಾಡಿದ್ಲು ಅಂತ ನೀನು ಭಯ ಪಡ್ಬೇಡ. ಎಲ್ಲ ಒಳ್ಳೇದೇ ಆಗತ್ತೆ. ಸ್ವಲ್ಪ ತಾಳ್ಮೆ ತಗೋ. ಒಂದ್ ಮಾತು ಹೇಳ್ತೀನಿ, ಏನೂ ಅನ್ಕೋಬೇಡಿ. ಯಾಕಂದ್ರೆ ನನ್ ಮನ್ಸಲ್ಲಿ ಬಚ್ಚಿಟ್ಕೊಳಕ್ಕಾಗಲ್ಲ. ಪರವಾಗಿಲ್ಲ, ಹೇಳು. ನಿಜಾನ ಮುಚ್ಚಿಟ್ಟೋರು ನಿಗೂಢವಾಗಿ ಮಾತಾಡ್ತಾರೆ. ಹಾಗಿದೆ ನಿಮ್ ವರ್ತನೆ. ಯಾವಾಗ್ಲೂ ನಂಗ್ ಸಮಾಧಾನ ಹೇಳ್ತಿರೋ ಹಾಗಿದೆ ನಿಮ್ ಮಾತುಗಳು. ಅಷ್ಟಕ್ಕೂ ಏನ್ ನಡೀತಿದೆ ರೀ? ಎಲ್ರ ಮುಂದೆ ಸೊಸೆ ಮಾಡ್ಕೊಳ್ಳೋ ಉದ್ದೇಶ ಇಲ್ಲ ಅಂತ ನೇರವಾಗಿ ಹೇಳಿರೋ ಅತ್ತೆ ಮನಸ್ಸು ಹೇಗ್ ಬದಲಾಗತ್ತೆ? ಅದು ಹೇಗ್ ಸಾಧ್ಯ? ಅಮ್ಮ ನಿನ್ನ ಹೊರಗಡೆ ಕಳಿಸು ಅಂದ್ಲು. ಆದ್ರೆ ಅಮ್ಮನವರು ಅವನಿ ಇಲ್ಲೇ ಇರಬೇಕು ಅನ್ನೋ ತರ ಮಾಡಿದ್ರು. ಇವತ್ತಂದಿರೋ ಮಾತು, ತಗೊಂಡಿರೋ ನಿರ್ಧಾರ, ಮಾಡಿರೋ ಶಾಸನ ಶಾಶ್ವತ ಅಲ್ಲ. ನೀವ್ ನನ್ ಕತ್ತಿಗೆ ತಾಳಿ ಕಟ್ಟಿದಾಗ ನಮ್ಮವರು ಅಂತ 4 ಜನ ಇರ್ಲಿಲ್ಲ. 4 ಗೋಡೆ ಮಧ್ಯ ನಡೀತು. ಬಂಧು ಬಳಗ ಅಂತ 10 ಜನ ಇರ್ಲಿಲ್ಲ. ಪಂಚಭೂತಗಳು ಆಶೀರ್ವಾದ ಮಾಡಿದ್ವು. ಅವತ್ ನಾನು ಹೊಸ ಪ್ರಪಂಚದಲ್ಲಿ ಕಾಲಿಟ್ಟ ಹಾಗೆ ಆನಂದ ಪಟ್ಟೆ. ಮನಸ್ಸಿನ ತುಂಬಾ ಮಧುರವಾದ ಊಹೆಗಳಿಂದ ಹೊಸ ಬಂಧಗಳ ಮೇಲೆ ಆಸೆ ಬಂತು. ಆದ್ರೆ ನಾನ್ ಮನೆಗ್ ಬಂದ್ಮೇಲೆ ನಡೀತಿರೋ ಘಟನೆ ನೋಡ್ತಾ ಇದ್ರೆ ತಡ್ಕೊಳಕ್ಕಾಗ್ತಿಲ್ಲ.
ಪ್ರತಿಯೊಂದನ್ನು ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ. ನಿಮ್ ಕೈ ಹಿಡಿದು ನಡಿಬೇಕು ಅಂತ, ನಿಮ್ ಜೊತೆ ಸೇರಿ ಜೀವಿಸ್ಬೇಕು ಅಂತ ಅವಕಾಶ ಅದೃಷ್ಟ ಕೊಟ್ಟಿರೋದಕ್ಕೆ ದೇವ್ರಿಗೆ 1000 ಸಲ ಕೃತಜ್ಞತೆ ಹೇಳಿದೀನಿ.